ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಕೂಡ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರ ರಾಯರ ಅನುಗ್ರಹದಿಂದ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಎಷ್ಟೊಂದು ಜನಕ್ಕೆ ಮಠಕ್ಕೆ ಹೋಗಿ ಸೇವೆ ಮಾಡೋ ಅಂಥ ಅವಕಾಶ ಇರೋದಿಲ್ಲ. ತುಂಬ ಜನ ಕಮೆಂಟ್ ಆಗ್ತೀರಾ, ನಮ್ಮೂರಲ್ಲಿ ಮಠ ಇಲ್ಲ, ನಾವು ಯಾವ ರೀತಿ ಸೇವೆಗಳನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅಂಥವರಿಗೋಸ್ಕರ ಅಂತಲೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ಗಂಧದ ಸೇವೆ. ನಿಮ್ಮ ಯಾವುದೇ ಕೆಲಸ ಆಗಬೇಕು ಅಂತ ಅಂದರೂ ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ರಾಯರಿಗೆ ಒಪ್ಪಿಸ್ಬಿಟ್ಟು ನೀವು ಈ ಗಂಧದ ಸೇವೆನ ಸ್ಟಾರ್ಟ್ ಮಾಡಬೇಕು. ಮೊದಲನೇದಾಗಿ ಗುರುವಾರನೇ ಶುರು ಮಾಡಿ. ಇದು ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಾಯರ ಫೋಟೋ ಇರಲೇಬೇಕು. ರಾಯರ ಫೋಟೋ ಇಲ್ಲ ಅಂತ ಅಂದರೆ ನೀವು ಗಂಧದ ಸೇವೆನ ಮಾಡೋಕ್ಕಾಗಲ್ಲ. ಈ ಗಂಧದ ಸೇವೆ ಮಾಡೋದಕ್ಕೆ ನೋಡಿ ನಿಮ್ಮ ಅನುಕೂಲ ಹೇಗಾಗುತ್ತೆ ನೋಡಿಬಿಟ್ಟು ಫೋಟೋನ ತಗೊಳ್ಳಿ. ತುಂಬ ದೊಡ್ಡದಾದರೆ ತುಂಬ ದಿನ ಮಾಡಬೇಕಾಗುತ್ತೆ. ನೀವು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ, ಇವಾಗ ನಾನೇನು ತೋರಿಸ್ತಾ ಇದ್ದೀನಿ, ನಾನೇನು ಇಟ್ಕೊಂಡಿದ್ದೀನಿ, ಈ ಸೈಜಲ್ಲಾದರೆ ನಿಮಗೆ ಆರಾಮಾಗಿ ಮಾಡ್ಕೊಳ್ಬೋದು. ಮೊದಲನೇದಾಗಿ ಇದನ್ನು ಗುರುವಾರನೇ ಶುರು ಮಾಡಬೇಕು. ಗಂಧದ ಸೇವೆನ ಶುರು ಮಾಡೋದಕ್ಕಿಂತ ಮುಂಚೆ ಬುಧವಾರ ನೀವು ರಾಯರಿಗೆ ಹಚ್ಚೋದಕ್ಕೆ ತುಪ್ಪ, ಹಾಗೆ ಒಂದೆರಡು ಮಣ್ಣಿನ ದೀಪ, ಜೊತೆಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಗೋಪಿ ಚಂದನದಿಂದಲೇ ನೀವು ಶುರು ಮಾಡಬೇಕು. ಹಾಗಾಗಿ ಮತ್ತು ಅವ್ರಿಗೆ ತುಳಸಿ ಇಷ್ಟನ್ನು ತಂದು ನೀವು ಬುಧವಾರ ಸಂಜೆನೇ ರೆಡಿಯಾಗಿ ಇಟ್ಕೊಂಡಿರಬೇಕು. ಗುರುವಾರ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡಬೇಕು. ಗುರುವಾರ ಬೆಳಗ್ಗೆ 3:30ಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು, ಹಾಗೆ ದೇವ್ರ ಮನೆಯೂ ಕೂಡ ಸ್ವಚ್ಛ ಮಾಡಿಕೊಂಡು, ನೀವು ತಂದಿರ್ತಕ್ಕಂಥ ಫೋಟೋನ ಸಪ್ರೇಟಾಗಿ ದೇವ್ರ ಮನೇಲಿ ಜಾಗ ಇದ್ದರೆ ಸಪ್ರೇಟಾಗಿ ಇಟ್ಕೊಳ್ಳಿ. ಅಥವಾ ಇಲ್ಲ ಅಂತ ಅಂದರೆ ಒಂದು ಮಣೆ ಇಟ್ಬಿಟ್ಟು ಎಲ್ಲಾದರೂ ಒಂದು ಕಡೆ ಸಪ್ರೇಟಾಗಿ ಇಟ್ಕೊಳ್ಳಿ. ಏಕೆಂದರೆ ಪ್ರತಿದಿನ ಎಲ್ಲ ದೇವ್ರನ್ನ ನೀವು ಏನು ಫೋಟೋಗಳು ಇಟ್ಕೊಂಡಿರ್ತೀರ, ಎಲ್ಲದೂ ಮಾಡ್ತೀರಾ, ಎಲ್ಲ ದೇವ್ರಿಗೂ ಈ ಫೋಟೋನು ಒರೆಸ್ಬಿಟ್ಟು ನೀವು ಪೂಜೆ ಮಾಡ್ತೀರಾ ಅಂತ ಅಂದರೆ ದೇವ್ರ ಮನೆಯಲ್ಲೇ ಇಟ್ಕೋಬೋದು. ಅಷ್ಟು ಟೈಮ್ ಇರಲ್ಲ ಅನ್ನೋದಾದರೆ ರಾಯರ ಫೋಟೋ ಒಂದನ್ನು ಸಪ್ರೇಟಾಗಿ ಇಟ್ಕೊಂಡು ನೀವು ಮಾಡ್ಕೊಳ್ಬೋದು. ರಾಯರ ಫೋಟೋನ ನೀಟಾಗಿ ಒರೆಸ್ಕೊಂಡು ನೀವೇನು ಗೋಪಿ ಚಂದನ ತಂದಿರ್ತೀರ ಅಲ್ವಾ, ಅದನ್ನು ಸ್ವಲ್ಪ ತುಂಬದರ್ಬಿ ನೀರು ಅಂತ ಕರಿತೀವಲ್ವ, ಅಂದರೆ ಬಳಸ್ತಾ ಇರ್ತಕ್ಕಂಥ ದೇವ್ರ ಮನೇಲಿ ನೀರಿಟ್ಟಿರ್ತೀವಲ್ಲ ಆ ನೀರನ್ನು ಹಾಕ್ಕೊಂಡು ಗಂಧನ ತೆಗೆದುಕೊಳ್ಳಿ. ಫಸ್ಟು ರಾಯರ ಫೋಟೋಕ್ಕೆ ತುಳಸಿ ಎಲ್ಲ ಮುಡಿಸ್ಬಿಟ್ಟು ರಾಯರ ಹತ್ರ ಏನಾದರೂ ಒಂದು ನೈವೇದ್ಯನ ಇಡಿ. ಈಗ ನೋಡಿ ನಾನಲ್ಲಿ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣನ್ನೇ ನಾನು ನೈವೇದ್ಯ ಆಗಿ ಇಟ್ಟಿದ್ದೀನಿ. ಆ ರೀತಿ ನೀವೇನಾದರೂ ಇಡ್ಬೋದು. ಹಣ್ಣು, ಆ್ಯಪಲ್, ಯಾವುದಾದ್ರೂ ಹಣ್ಣು, ಬಾಳೆಹಣ್ಣಾಗಿರ್ಬೋದು ಅಥವಾ ಕಲ್ಸಕ್ಕರೆ ಆಗಿರ್ಬೋದು, ಒಂದು ಗ್ಲಾಸ್ ಹಾಲಾಗಿರ್ಬೋದು, ಏನಾದ್ರೂ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೀವೇನಾದ್ರೂ ಇಟ್ಕೊಳ್ಬೋದು. ಇಟ್ಬಿಟ್ಟು ರಾಯರ ಹತ್ರ ನೀವು ಫಸ್ಟು ಕೇಳ್ಕೊಳ್ಳಿ, ನನಗಿಂಥ ಸಮಸ್ಯೆ ಇದೆ, ಇಂಥ ಸಮಸ್ಯೆಗೋಸ್ಕರ ನಾನು ನಿಮಗೆ ಹಿಂಗೆ ಗಂಧದ ಸೇವೆನ ಮಾಡ್ತಾಯಿದ್ದೀನಿ, ಈ ಗಂಧದ ಸೇವೆ ಮುಗಿಯೋ ಅಷ್ಟರಲ್ಲಿ ನನ್ನ ಸಮಸ್ಯೆನ ನಿವಾರಣೆ ಮಾಡಿಕೊಡಿ ನೀವು ಅಂತೇಳ್ಬಿಟ್ಟು ರಾಯರ ಹತ್ರ ಫಸ್ಟು ಸಂಕಲ್ಪನ ಮಾಡಿಕೊಂಡು ರಾಯರ ಬಳಿ ಹೇಳಿಬಿಡಿ. ಅದನ್ನು ನಿಮ್ಮ ಕಷ್ಟ ಏನಿದೆ, ನಿಮ್ಮ ಏನು ಕೆಲಸ ಆಗಬೇಕಾಗಿದೆ ಅದನ್ನು ರಾಯರ ಹತ್ರ ಫಸ್ಟು ಹೇಳ್ಕೊಂಡು ನೀವು ಗಂಧನ ಏನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿರ್ತೀರ ಅಲ್ವಾ, ಗೋಪಿ ಚಂದನನ, ಅದನ್ನು ಮೊದಲನೇದಾಗಿ ಅವರ ಹಣೆಯಿಂದ ಶುರು ಮಾಡಿ. ಯಾವ ಬೆರಳಲ್ಲಿ ಅಂತ ಹೇಳಿದ್ದೀನಲ್ವ ನಾನು ಮುಂಚೆನೇ, ನಮ್ಮದು ಉಂಗುರದ ಬೆರಳಿರುತ್ತಲ್ವ ಬಲದ ಕೈಯಲ್ಲಿ, ಆ ಉಂಗುರದ ಬೆರಳಲ್ಲೇ ಗಂಧನ ಇಡಬೇಕು. ಫಸ್ಟು ತುಂಬ ದೊಡ್ಡದಾಗಿ ಇಡಬೇಡಿ. ನಿಮಗೆ ಒಂದು ಸಾರಿ ಹಿಂಗಿಟ್ರೆ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಇಡಬೇಕು. ಅದೇ ಥರ ಪ್ರತಿದಿನ ರಾಯರದ್ದು ಫೋಟೋ ಎಷ್ಟಿದೆ ಅಷ್ಟು ಕೂಡ ನೀವು ತುಂಬಿಸ್ಬೇಕಾಗತ್ತೆ. ಪ್ರತಿದಿನ ಒಂದೊಂದೇ ಬಟ್ಟು ನೀವು ಎಷ್ಟು ದಿನಕ್ಕೆ ಮುಗಿಸ್ತೀರೋ ಅಷ್ಟು ದಿನದೊಳಗಡೆ ನಿಮ್ಮ ಕೆಲಸ ಆಗಬೇಕು. ಆ ರೀತಿಯಾಗಿ ಪ್ರತಿದಿನ ಒಂದೊಂದೇ. ನೀವು ಈಗ ಫಸ್ಟ್ ಹಣೆ ಮೇಲೆ ಇಟ್ರಿ ಅಂತ ಅಂದರೆ ನೆಕ್ಸ್ಟು ಭುಜದ ಮೇಲಿಂದ ಶುರು ಮಾಡಿ. ಭುಜದ ಮೇಲೆ ಫುಲ್ ಕೈ, ಆಮೇಲೆ ಫುಲ್ಲು ಅವರು ಎದೆ ಭಾಗ, ಹೊಟ್ಟೆ ಭಾಗ, ಕಾಲು, ಎಲ್ಲದೂ ಕೂಡ ಪ್ರತಿಯೊಂದು ಕಡೆನೂ ನೀವು ಗಂಧದ ಬಟ್ಟುಗಳಿಂದ ತುಂಬಿಸ್ಬೇಕು. ಮೊದಲನೇ ದಿನ ಮಾತ್ರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿಕೊಂಡ್ರೆ ಸಾಕು. ಇನ್ನು ಮಿಕ್ಕಿದಂತೆ ನಾರ್ಮಲಾಗಿ ನೀವು ಯಾವ ಟೈಮಲ್ಲಿ ಮಾಡ್ತೀರಾ, ಬೆಳಗ್ಗೆ ಟೈಮು 8 ಗಂಟೆ ಒಳಗಡೆ ಮಾಡ್ಕೊಂಡಿರ್ತೀರ ಅಲ್ವಾ, ಆ ಟೈಮಲ್ಲೇ ರಾಯರಿಗೆ ಪೂಜೆ ಮಾಡಬೇಕಾದ್ರೆ ಬೊಟ್ಟನ್ನು ಹಿಡಿ. ನಿಮ್ಮ ಬೊಟ್ಟು ಒಂದು ಏನು ಮುಗಿಯೋವರೆಗೂ ಫೋಟೋ ಎಲ್ಲ ಒರೆಸೋದಾಗಲಿ ತೊಳೆಯೋದಾಗಲಿ ಏನು ಮಾಡಬಾರ್ದು.
ಈ ರೀತಿ ಇಟ್ಟಾದಮೇಲೆ ಪ್ರತಿದಿನ 108 ಬಾರಿ ರಾಯರ ನಾಮ ಜಪನ ಹೇಳೋದಂತೂ ಮರಿಬಾರ್ದು. ತುಳಸಿ ಮಣಿ ತಗೊಳ್ಳಿ, ಒಂದು ತುಳಸಿ ಮಣಿ ಇಟ್ಟಿರಿ. ಯಾವಾಗಲೂ ಕೂಡ ರಾಯರ ಜಪ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನಿಮಗೆ ತಗೊಳಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ದಯವಿಟ್ಟು ಪರ್ಚೇಸ್ ಮಾಡಿಕೊಂಡು ರಾಯರ ಹತ್ರ ಯಾವಾಗಲೂ ಕೂಡ ಒಂದು ತುಳಸಿ ಮಣಿನ ಇಟ್ಟಿರಿ. ಪೂಜೆ ಆದಮೇಲೆ ತುಳಸಿ ಮಣಿ ಇಟ್ಕೊಂಡು 108 ಬಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತೇಳಿ ರಾಯರ ಹೆಸರನ್ನು ಜಪ ಮಾಡ್ಕೊಳ್ಳಿ. ಇದನ್ನು ಸಂಕಲ್ಪ ಮಾಡಿದ ಮೇಲೆ ನೀವು ಮುಗಿಯೋವರೆಗೂ ಕೂಡ ನಾನ್ ವೆಜ್ ಎಲ್ಲ ತಿನ್ನಬಾರ್ದು. ಹಾಗೆ ಔಟ್ಸೈಡ್ ಕೂಡ ಊಟ ಮಾಡಬಾರ್ದು. ನಮ್ಮ ಕೆಲಸ ಆಗಬೇಕು ಅಂತ ಅಂದರೆ ನಾವು ಸ್ವಲ್ಪ ನಿಷ್ಠೆ ನೇಮದಿಂದ ಇದ್ದರೆ ಅಲ್ವಾ ರಾಯರು ನಮ್ಮನ್ನು ನೋಡ್ತಾರೆ, ನಮ್ಮ ಕೆಲಸನೂ ಮಾಡಿಕೊಡ್ತಾರೆ. ಹಾಗಾಗಿ ನಾವೆಷ್ಟು ಕಟ್ಟುನಿಟ್ಟಾಗಿ ನಾವು ರಾಯರ ವ್ರತಗಳನ್ನ ಮಾಡ್ತೀವೋ ಅಷ್ಟು ಬೇಗ ಅವರು ನಮಗೆ ಹೊಲಿತಾರೆ, ನಮ್ಮ ಕಷ್ಟನ ಪರಿಹಾರ ಮಾಡ್ತಾರೆ. ದಯವಿಟ್ಟು ಇದನ್ನು ಮನಸ್ಸಲ್ಲಿಟ್ಕೊಂಡು ಈ ಗಂಧದ ಸೇವೆ ವ್ರತನ ಮಾಡಿ ನಿಮ್ಮ ಕಷ್ಟ ಏನೇ ಇದ್ರೂ ಪರಿಹಾರ ಮಾಡ್ಕೊಳ್ಳಿ. ಏನೇ ಮಾಡಿದ್ರೂ ಇನ್ನೂ ಯಾವ ಕೆಲಸನೂ ಆಗ್ತಾಯಿಲ್ಲ ಅಂತ ಅಂದರೆ ಈ ಒಂದು ವ್ರತನ ಮಾಡಿ ನೋಡಿ, ಖಂಡಿತವಾಗ್ಲೂ ಆಗುತ್ತೆ. ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ನಿಮಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.